ವಾರದಿಂದ ಪಾದಯಾತ್ರೆ ಆರಂಭ ಆಗುತ್ತೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ನವರು ಸೇರಿ ಪಾದಯಾತ್ರೆಯನ್ನ ನಡೆಸ್ತೀವಿ, ಮೈಸೂರಿಗೆ ಎಲ್ಲರೂ ಸೇರಿ ಪಾದಯಾತ್ರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಚಾರ ಅಂತಂದ್ರೆ ಜೆಡಿಎಸ್ ನಾಯಕರು ಸಿಡಿಮಿಡಿಗೊಂಡಿದ್ರು. ಅಂದ್ರೆ ಪ್ರೀತಮ್ ಗೌಡ ಅಂತ ನಾಯಕರುಗಳನ್ನ ಕರ್ಕೊಂಡ್ಬಂದು ಇವ್ರು ಕೋರ್ ಕಮಿಟಿ ಸಭೆಯಲ್ಲೆಲ್ಲ ಭಾಗಿ ಮಾಡಿಸ್ತಾ ಇದ್ದಾರೆ. ಜೆಡಿಎಸ್ ಅಥವಾ ದೇವೇಗೌಡರ ಕುಟುಂಬದ ವಿಚಾರವಾಗಿ ಪ್ರೀತಮ್ ಗೌಡ ನಡ್ಕೊಂಡಿರುವಂತದ್ದು ಹೇಗಿದೆ ಮತ್ತೊಂದು ಇದೆಲ್ಲವೂ ಕೂಡ ಹಿಂದೆ ಜಗಜ್ಜಾಹಿರಾಗಿರುವಂತ ಸಂಗತಿ. ಅಂತವ್ರ ಜೊತೆ ನಾವು ಮಾಡ್ಬೇಕಾ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಕಾರಣ ಆಗಿತ್ತು. ಈಗ ಕೆಲ ಗೊಂದಲ ಆಗಿತ್ತು, ಈಗ ಯಾವುದೇ ಗೊಂದಲ ಇಲ್ಲದೆ ಯಾತ್ರೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಬರುವ ಶನಿವಾರ NDAಯಿಂದ ಪಾದಯಾತ್ರೆ ನಡೀತದೆ. NDA ಪಾದಯಾತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಒಟ್ಟಿಗೆ ಪಾದಯಾತ್ರೆ ನಡೆಸ್ತೀವಿ. ಮತ್ತು ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆ ನನಗೆ ಗೊತ್ತಿದೆ, ಬೆಳಿಗ್ಗೆನೂ ಕೇಳಿದ್ದೇನೆ. ಕುಮಾರಸ್ವಾಮಿ ಅವರು ಮತ್ತು JDS ಬರ್ತಾರಾ ಇಲ್ವಂತ ನಾವು ಒಂದಿಷ್ಟು ಕಮ್ಯುನಿಕೇಷನ್ ಗ್ಯಾಪ್ಗಳೇನಿತ್ತು ಅದನ್ನು ನಾನು, ವಿಜೇಂದ್ರ ಅವರು ಮತ್ತು ರಾಧಾಮೋಹನ್ ದಾಸ್ ಅವರು ಮಾತುಕತೆ ಮಾಡಿ ಎಲ್ಲವೂ ಸರಿ ಹೋಗಿದೆ. ಕುಮಾರಸ್ವಾಮಿ ಅವ್ರ ಜೊತೆಗೆ ನಾವು ಮೀಟಿಂಗ್ ಮಾಡಿದ್ದ ಫೋಟೋನು ನಾವು ನಿಮಗೆ ಈಗ ರಿಲೀಸ್ ಮಾಡ್ತಾ ಇದ್ದೇವೆ. ಹೀಗೆ ಶನಿವಾರದಿಂದ ಪಾದಯಾತ್ರೆ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ. ವಿಜೇಂದ್ರ ಏನು ಹೇಳಿದ್ದಾರೆ ಅಂದ್ರೆ ಕುಮಾರಸ್ವಾಮಿಯವರೇ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾರೆ ಅಂತಾನೂ ಹೇಳಿದ್ದಾರೆ. ಸಂವಹನದ ಕೊರತೆ ಆಗಿತ್ತು ಅಂತ ಪ್ರಹ್ಲಾದ್ ಜೋಶಿ ಅವರು ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪಾದಯಾತ್ರೆಗೆ ನಾವು ಚಾಲನೆಯನ್ನ ಕೊಡ್ತೀವಿ, ಕುಮಾರಸ್ವಾಮಿ ಅವರೇ ಚಾಲನೆಯನ್ನ ಕೊಡ್ತಾರೆ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಕೊಟ್ಟಿರುವ ಹೇಳಿಕೆ ಸಣ್ಣ ಪುಟ್ಟ ಗೊಂದಲ ಇದ್ರೂ ಪಾದಯಾತ್ರೆ ನಡೆಯುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೇಂದ್ರ ಸಚಿವರು, ನಮ್ಮ ಮಾರ್ಗದರ್ಶಕರು ಎಲ್ಲ ಕೂತು ನಾನು ಚರ್ಚೆ ಮಾಡಿದ್ದೇವೆ. ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ. ಮುಂದಿನ ಶನಿವಾರ ಬೆಳಗ್ಗೆ 8:00 ನೈಸ್ ರೋಡ್ ಜಂಕ್ಷನಿಂದ ನಮ್ಮ ಪಾದಯಾತ್ರೆಗೆ ಆಗಲೇ ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ ಜಾಗ ಏನು ಅಂತೇಳಿ. ಅಲ್ಲಿ ಬೆಳಗ್ಗೆ 8:00 ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ, ಚಾಲನೆ ಸಿಗ್ತದೆ. ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಎಲ್ಲ ಸಂಸದರು ಇರ್ತಾರೆ, ನಮ್ಮ ಎರಡೂ ಪಕ್ಷದ ಶಾಸಕರುಗಳು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ